ನಿರ್ದೇಶಕರಾಗಿ ಕಾಂಗ್ರೆಸ್ ಬೆಂಬಲಿತ ಕೆಕೆ ಮಂಜುನಾಥ್ ಹಾಗೂ ಹನುಮೇಶ್ ಜಯಬೇರಿ. ಕೋಮಲ್ ಚುನಾವಣೆ ಫಲಿತಾಂಶದಲ್ಲಿ ತಾಲೂಕಿನ ಯಲ್ದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹನುಮೇಶ್, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಶಶಿಕಲಾ ಮುರಳಿ ಹಾಗೂ ಅಡ್ಡಗಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೆಕೆ ಮಂಜುನಾಥ್, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಬೈರೆಡ್ಡಿ ಸ್ಪರ್ಧೆ ಮಾಡಿದ್ದು, 2 ಕ್ಷೇತ್ರಗಳಲ್ಲಿ 84 ಮತದಾರರಿದ್ದು, ಯಲ್ದೂರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹನುಮೇಶ್ 59 ಮತಗಳನ್ನು ಪಡೆದಿದ್ದರೆ ಪ್ರತಿಸ್ಪರ್ಧಿ 25 ಮತಗಳನ್ನು ಪಡೆದಿದ್ದಾರೆ. ಅಡ್ಡಗಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೆಕೆ ಮಂಜುನಾಥ್ 51 ಪಡೆದಿದ್ದರೆ ಪ್ರತಿಸ್ಪರ್ಧಿ 33 ಮತಗಳನ್ನು ಪಡೆದಿದ್ದಾರೆ. ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಜಯಕಾರ ಕೂಗುತ್ತಾ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಪಟ್ಟಣದ ಮುಳಬಾಗಿಲು ವೃತ್ತಕ್ಕೆ ಗೆದ್ದ ಅಭ್ಯರ್ಥಿಗಳು ಆಗಮಿಸುತ್ತಿದ್ದಂತೆ ವಾದ್ಯಗೋಷ್ಠಿಗಳೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತಿಸಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಬಂದು ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಸ್ಥಳಕ್ಕೆ ಆಯ್ಕೆಯಾದ ಅನ್ವೇಷಣೆ ಆಗ್ಬೋದು, ನಾನಾಗ್ಬೋದು. ಈ ಆಯ್ಕೆಗೆ ನಮ್ಮ ರಮೇಶ್ ಕುಮಾರ್ ಮೂಲ ಕಾರಣ. ಅವ್ರ ಆಶೀರ್ವಾದದಿಂದ ಇವತ್ತು ನಾವು ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆ ಆಗಿದ್ದೇವೆ. ಈ ಋಣ ಅವ್ರು ತೀರಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಖಂಡಿತವಾಗಿ ಅವ್ರ ಋಣ ತೀರಿಸ್ಕೊಳ್ತೀವಿ. ಯಾಕಂದ್ರೆ ಅವ್ರದ್ದೊಂದು ಆಸೆ ಇದೆ. ಎಲ್ಲ ಜಾತಿ ಧರ್ಮಕ್ಕೂ ಒಂದೊಂದು ಕುಲುಕೋಸ್ಬು ಇದೆ. ಆದರೆ ರೈತರಿಗೆ ಇದು ಜೀವನಾಡಿ. ಯಾಕಂದ್ರೆ ರೈತ ಬದುಕಬೇಕಾದ್ರೆ ನೀರಿಲ್ಲ ಅಂದ್ರೂ ಒಂದು ಹಸಿ ಇಟ್ಕೊಂಡ್ರೆ ಅವ್ರು ಜೀವನ ಮಾಡ್ಬೋದು. ಆ ಜೀವನ ಮಾಡಬೇಕಂತ ಸಾಹೇಬ್ರ ಉದ್ದೇಶ. ಯಾಕಂದ್ರೆ ಅವರು ಕೇಶವ ನೀರು ತಂದಿರೋ ಉದ್ದೇಶ ಅದು. ನಮ್ಮಲ್ಲಿ ನೀರಿರಲಿಲ್ಲ, ನೀರಿಲ್ಲದಕ್ಕೆ ಮಾವಿನ ಗಿಡ ಒಣಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಎಲ್ಲ ನಾವು ಮಕ್ಕಳೆಲ್ಲ ನಾವು ಕೆಲಸ ಬಿಟ್ಟು ಊರುಗಳು ಬಿಟ್ಟು ವಾಚ್ಮ್ಯಾನ್ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಆದರೆ ಇವತ್ತು ತಿರ್ಗಾ ಪುನಃ ರಿಟರ್ನ್ ಬಂದಿದ್ದೀವಿ. ಯಾರೊಬ್ರು ಹಸಿ ಇಟ್ಕೊಂಡ್ರೆ ಅದ್ರ ಜೀವನ ಮಾಡ್ಬೋದು ಅಂತ ಅವ್ರ ಆಸೆ ಏನಿದೆ ಅದನ್ನ ನೆರವೇರಿಸ್ತೀನಿ. ಇವತ್ತು ಏನು 84 ಕಾಲನ್ ಡೈರಿಗಳಿದೆಯೋ ಅದು 150 ಮೇಲೆ ತಗೊಂಡೋಗಿ ಹೋಗಕ್ಕೆ ಇವತ್ತೇ ಶಬ್ದ ಮಾಡಿ ಅದನ್ನ ಮಾಡ್ತಿರ್ತೀನಿ ಅಂತೇಳಿ ಸಾಹೇಬ್ರಿಗೂ ನನಗೂ ಮತ್ತು ನಮ್ಮ ಹನುಮೇಶ್ ಅವ್ರಿಗೆ ಒಳ್ಳೆಯ ಹೆಸರು ಬರಂಗೆ ನಡ್ಕೊಳ್ತೇವೆ. ಮತ್ತೆ ಇವತ್ತು ಈ ಸ್ಥಾನಕ್ಕೆ ನಿಲ್ಲಿಸಬೇಕಾದ್ರೆ ನಮ್ಮ ಮತ ಬಾಂಧವರು ನನಗೆ 51 ಮತ ಕೊಟ್ಟು ಅಣ್ಣಗೆ 59 ಮತ ಕೊಟ್ಟರೆ ಅವ್ರಿಗೂ ನಾವು ಋಣಿ ಇದ್ದೀವಿ. ಅವ್ರಿಗೂ ಏನು ಕಷ್ಟ ಬಂದಾಗ ನಾವಿಬ್ರು ಜೊತೆಯಲ್ಲಿದ್ದು ಕೆಲಸ ಮಾಡ್ತೀವಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರೇ ಕ್ಯಾಂಡಿಡೇಟ್. ಕೆಕೆ ಮಂಜುನಾಥ್, ಹನುಮೇಶ್ ಎಲ್ಲ ನಾವೇ ಕ್ಯಾಂಡಿಡೇಟ್ ಅಂತ ಊರಲ್ಲಿ ಮತದಾರಿದ್ರು ಅವ್ರ ಮನೆಗೆ ಹೋಗಿ ಮನವೊಲಿಸಿ ಮಂಜಾನ ಮಂಚೋಡ, ಹನುಮೇಶನ ಮಂಚೋಡ ಅವ್ರು ಓಟ್ ಹಾಕ್ಬೇಕು ಅಂತೇಳಿ ಇವತ್ತು ನಮ್ಗೆ ಇಷ್ಟೊಂದು ಮತಗಳು ಬರ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕಾರಣ. ಅದಕ್ಕೆ ಅವ್ರಿಗೆ ಚಿಡುರಿ ಆಗಿದ್ದು ಏನೇ ಕೆಲಸ ಕಷ್ಟ ಬಂದ್ರೆ ನಾವು ಇದೀವಿ ಅಂತ ಹೇಳ್ತಾ ಜೈ ಹಿಂದ್ ರಮೇಶ್ ಕುಮಾರ್. ಇಂದು ನಡೆದ ಈ ಎಲೆಕ್ಷನ್ ಅಲ್ಲಿ ನನ್ನ ಮತ್ತು ಕೆಕೆ ಮಂಜು ಗೆಲ್ಲಿಸಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದಕ್ಕೆಲ್ಲ ಕಾರಣ ಮೊದಲಾಗಿ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಹಾಗೂ ತಾಲೂಕಿನ ಎಲ್ಲರೂ ಪ್ರತಿಯೊಬ್ಬರು ನಾಯಕರು, ಕಾರ್ಯಕರ್ತರು, ಹಾಲು ಉತ್ಪಾದಕರು, ಸಂಘ ಸೆಕ್ರೆಟರಿಗಳು, ಸ್ನೇಹಿತರು ಪ್ರತಿಯೊಬ್ಬರು ನಮ್ಮ ಗೆಲುವಿಗೆ ಸಹಕಾರ ನೀಡಿದ್ದಾರೆ. ಬಟ್ ಇದುವರೆಗೂ ಒಳ್ಳೆ ಕೆಲಸ ಮಾಡಿದ್ದೀವಿ. ಮುಂದೆ ನಮ್ದು ಜೋಡತ್ತು, ನಂದು ಕೆಕೆ ಮಂಜಿದ್ದು ಜೋಡತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಹಾಲಿನ ಉತ್ಪಾದಕರ ನೆರವಾಗುವ ರೀತಿಯಲ್ಲಿ ನಾನು ಕೆಕೆ ಮಂಜು ಅವರು ಪ್ರತಿ ಹಂತದಲ್ಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.